ನಮಸ್ಕಾರ ರೈತ ಬಂಧುಗಳೇ. ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ ರೀ. ಸೊ ಇವತ್ತು ನಾನು ಅಂದಿನಿ ರೈತ ಬಂಧುಗಳೇ ಒಂದು ಕಬ್ಬಿನ ಪ್ಲಾಟ್ದೊಳಗೆ. ಸೊ ನೀವೆಲ್ಲ ನೋಡಾಕತ್ತೀರಿ. ಸೊ ಇವತ್ತು ನಾನು ನಿಮಗೊಂದು ಜಬರ್ದಸ್ತಾಗಿ ಒಂದು ಮಾಹಿತಿ ಕೂಡ ಮತ್ತು ಅದ್ರ ಜೊತೆಗೆ ರೈತರಿಗೆ ಒಂದು ಕಬ್ಬಿನ ಬಗ್ಗೆ ಒಂದು ವೆರಿ ಇಂಪಾರ್ಟೆಂಟ್ ವಿಷಯವನ್ನು ನಾನು ತಿಳಿಸ್ಕೊಡಕ್ಕೆ ಬಂದೀನಿ. ಸೊ ರೈತ ಬಂಧುಗಳೇ, ನೀವೆಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಹೊಲಗಳನ್ನು ಬೆಳಿತಿರ್ತೀರಾ. ಸೊ ಒಳ್ಳೆ ರೀತಿಯಿಂದ ಎಲ್ಲ ರೀತಿಯಿಂದ ಕಷ್ಟ ಪಡ್ತಿರ್ತೀರಾ. ಬಟ್ ಆ ಕಷ್ಟ ಪಡುವಂಥ ಕಷ್ಟಕ್ಕೆ ಪ್ರತಿಫಲ ಸಿಗಂಗಿಲ್ಲ. ಸೊ ಆ ಪ್ರತಿಫಲ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆಗೆ ನಾವು ಇವತ್ತದೀವಿ ಒಬ್ಬರ ಪ್ರಗತಿಪರ ರೈತರು ನಮ್ಮ ಜೊತೆ ಅದಾರ. ಸೊ ಅವ್ರ ರೈತರ ಜೊತೆ ನಾವು ಮಾತಾಡೋಣ ಯಾವ ರೀತಿ ನಮ್ಮ ಯುವ ಕಿಸಾನ್ಗಳಾಗಿರುವಂಥ ಪ್ರಾಡಕ್ಟ್ಗಳನ್ನ ಬಳಸಿದ್ದಾರೆ, ಸಾವಯವ ಪ್ರಾಡಕ್ಟ್ಗಳನ್ನ ಬಳಸಿದಾರ. ಸೊ ಆ ಕಬ್ಬು ಯಾವ ರೀತಿ ಐತಿ ಅನ್ನೋದನ್ನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಮತ್ತು ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಅವ್ರು ಇಷ್ಟಪಡ್ತಾರ ಅನ್ನೋದನ್ನ ಅವ್ರ ಬಾಯಿಲಿ ನಾವು ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ್ರಿ. ಓಕೆ ರೈತ ಬಂಧುಗಳೇ, ಸೊ ಬನ್ನಿ. ಕಾಕರಿ ನಮಸ್ಕಾರ ರೀ. ಓಕೆ 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 ಸೊ ಈಗ ನಮ್ಮ ರೈತ ಬಂಧುಗಳಿಗೆ ಹೇಳ್ರಿ. ಸೊ ಈಗ ಯುವ ಕಿಸಾನ್ ನೀವು ಬಳಸಿದ ಮೇಲೆ ಈ ಕಬ್ಬ ಯಾವ ರೀತಿ ಬಂದದ, ಮೊದಲು ಯಾವ ರೀತಿ ಬರ್ತಿತ್ತು, ಈಗ ಯಾವ ರೀತಿ ಬಂದದ? ಈ ವರ್ಷ ಯಾವುದೂ ಸರ್ಕಾರ ಗೊಬ್ಬರ ಹಾಕಿಲ್ರಿ. ಯಾವುದೂ ಸರ್ಕಾರಿ ಗೊಬ್ಬರ ಹಾಕಿಲ್ರಿ. ಹಾಂ ರೀ. ಏನು ಔಷಧ ಕೊಟ್ಟಿದ್ರೆ ಅದನ್ನೇ ಔಷಧ ವಾಪಸಿದ. ಹಾಂ ರೀ. ಆದ್ರೆ ಇದು ಇವತ್ತಿಗೆ ಎಷ್ಟು ತಿಂಗಳ ಕಬ್ಬದ್ರಿ? ಇವತ್ತಿಗೆ ಇದು 5ನೇ ತಿಂಗಳು ಇದ್ದಿರ್ಬೇಕು ನೋಡ್ರಿ. 5ನೇ ತಿಂಗಳ ಕಬ್ಬದ. 5ನೇ ತಿಂಗಳ ಕಬ್ಬ ಯಾವ ರೀತಿ ಬಂದದ ನಿಮಗೆ? ಮನುಷ್ಯಗೆ ಯಾವ ರೀತಿ ಅನಿಸ್ತದ ಕಬ್ಬು ಬಂದಿದ್ದು? ಚಲೋ ಬಂದದ, ನೀವು ಔಷಧ ಕೊಡ್ತಾ ಹಿಡ್ಕೊಂಡು. ಓಕೆ, ಅಂದ್ರೆ ವರ್ಷ ನೀವು ಖರ್ಚ ಈಗ ಯುವ ಕಿಸಾನ್ ಬಳಸಿದ ಕೂಡಲೇ ಕಬ್ಬು ಅಂತರೂ ಮಿನಿಮಮ್ ಗಣಿಕೆ ಅದ 14, 15, 16 ಗಣಿಕೆ ಅದ, ಬರಾಬರಿ ಅದ. ಸೊ ಈ ರೀತಿ ಕಬ್ಬ ಬಂದದ 15 ಗಣಿಕೆ 5 ತಿಂಗಳ ಕಬ್ಬ. ಆದ್ರ ನನಗೆ ಹೇಳು, ವರ್ಷ ನೀವು ಬೆಳಿತಿದ್ದಲ್ಲ, ಅವಾಗ 5-6 ತಿಂಗಳಿಗೆ ಕಬ್ಬು ಹೆಂಗಿರ್ತಿತ್ತು, ಈಗ ಹೆಂಗದ? ನಾವು ಸರ್ಕಾರ ಗೊಬ್ಬರ ಹಾಕ್ತಿದ್ದೇವೆ, ಅವಾಗ ಅಂತ ಬೆಳಿತಿದ್ದಲ್ರಿ ಅದು. ಹಾ, ಸರ್ಕಾರಿ ಗೊಬ್ಬರ ಹಾಕ್ತಿದ್ರೆ ಅಷ್ಟೊಂದು ಬೆಳಿತಿರ್ಲಿಲ್ಲ. ಓಕೆ, ಮತ್ತ ಹೇಳ್ರಿ ಮತ್ತಿಗೆ ಚಲೋ ಅದ್ರಿ. ಚಲೋ ಅದ್ರಿ. ಈಗ ನನಗೆ ಹೇಳ್ರಿ ಕಾಕ, ಇದು ಔಷಧಿ ಈ ರೀತಿ ಚಲೋ ಅದ. ಈಗ ಮತ್ತೊಬ್ಬ ರೈತರು ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ನಮ್ಮ ರೈತ ಬಂಧುಗಳು ನೋಡಾಕತ್ತಾರ, ಬಹಳ ಜನ ವಿಡಿಯೋ ನೋಡಾಕತ್ತಾರ. ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಬ್ಬಿನ ಬೆಳೆಯುವಂತ ರೈತರು ಕೂಡ ಸಾಕಷ್ಟು ಜನ ಅದಾರ. ಅವ್ರಿಗೂ ಸಮಸ್ಯೆ ಇರ್ತಾವ, ಎಷ್ಟೋ ಕಷ್ಟ ಪಡ್ತಿರ್ತಾರ, ಗೊಬ್ಬರ ಹಾಕ್ತಿರ್ತಾರ, ಆದ್ರೂ ಕೂಡ ಇಳುವರಿ ಬರ್ತಿರಂಗಿಲ್ಲ. ಸೊ ಅವ್ರ ನಮ್ಮ ರೈತ ಬಂಧುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಸ್ವಲ್ಪ? ಈ ವರ್ಷ ನೋಡ್ಲಾಕತ್ತೀನ್ರಿ, ನೋಡಿ ಮುಂದಿನ ವರ್ಷ ಅವ್ರಿಗೆಲ್ಲ ಪರಿಚಯ ಮಾಡ್ತೀನಿ. ಈ ವರ್ಷ ನೀವು ನಮ್ಮ ಔಷಧ ಬಳಸಿ ಕಬ್ಬನ್ನ ಬೆಳಿಲತ್ತೀರಿ, ಮುಂದಿನ ವರ್ಷ ಎಲ್ಲರಿಗೂ ಹೇಳ್ತೀರಿ. ಅವ್ರಿಗೆ ಯಾರಿಗಿಲ್ಲ, ಗ್ಯಾರಂಟಿ ಹತ್ತಬೇಕಲ್ಲ ಅವ್ರು. ಹಾ, ಈಗ ನಿನ್ಗೆ ಈ ಕಬ್ಬು ಬೆಳೆದಿದ್ ನೋಡಿದ್ರೆ ಗ್ಯಾರಂಟಿ ಅನ್ಸೋದು ಇಲ್ಲೋ? ನನ್ನ ಒಟ್ಟ ಯಾವ್ದು ಗೊಬ್ಬರ ವಾಪಸಿಲ್ಲ, ಇದು ಒಂದೇ ವಾಪರ್ಸಿನಿ. ಒಂದೇ ವಾಪರ್ಸಿರಿ, ಮುಂದಿನ ವರ್ಷ ಮಾಡ್ಕೊಳ. ಗ್ಯಾರಂಟಿ ಮುಂದಿನ ವರ್ಷ ಮಾಡ್ಕೊಳವ. ಅಂದ್ರೆ ಈಗ ಈ ರೀತಿಗ ಈ ಕಬ್ಬು ಬಂದಿದ್ದು ನಿಮಗೆ ವಿಶ್ವಾಸ ಅನ್ಸಿಲ್ಲ? ಈಗ ಹೆಂಗ್ ಬಂದಿದ್ದು ಇದು ಕಬ್ಬು ವಿಶ್ವಾಸ ಅನ್ಸಿಲ್ಲ? ಅನ್ಸೈತಿ ಈಗ. ಹಾ, ಮುಂದೆ ಯಾವ್ರಿಗೆ ಮಗ್ಗಲ್ದವ್ರಿಗೆ. ಹಾ ಹಾ ಅಂದ್ರೆ ಯಾವ ರೀತಿ ಬರ್ತದ ಅದ್ರ ಮೇಲೆ ಡಿಪೆಂಡ್. ಸೊ ಈಗ ರೈತ ಬಂಧುಗಳೇ, ತಾವೆಲ್ಲ ನೋಡಿದ್ರಿ. ಸೊ ಇವರು ನಮ್ಮ ಪ್ರಗತಿಪರ ರೈತರು. ಸೊ ಇವತ್ತಿಗೆ ಅವರು ಕಬ್ಬ 5 ತಿಂಗಳ ಕಬ್ಬದ್ರಿ. ನೀವೆಲ್ಲ ನೋಡ್ಬೋದು, ನಾವು ಕೂಡ ತೋರಿಸ್ತೀನಿ ಲೈವ್ ಆಗಿ ಯಾವ ರೀತಿ ಪ್ಲಾಟ್ ಅದ, ಯಾವ ರೀತಿ ಗಣಿಕೆ ಸೈಜ್ ಅದ, ಕಬ್ಬು ಬಡ್ಡಿ ಯಾವ ರೀತಿ ಒಡೆದದ. ಮತ್ತು ಇದು 2ನೇ ಕುಳಿ ಅದ. ಅಜ್ಜಾರ್ ಹೇಳಾಕತ್ತಿದ್ರು ಇದು ಕಬ್ರಿ 1ನೇ ಕುಳಿ ಬರುವಂಗ ಕಬ್ಬು 2ನೇ ಕುಳಿ ಕಬ್ಬು ಬಂದದ ಅಂತೇಳಿ ನಮ್ಮ ಅಜ್ಜಾರ್ ಕೂಡ ಹೇಳಿದ್ರು. ಲಾಸ್ಟ್ ಟೈಮ್ ಕೂಡ ನಾವು ಪ್ಲಾಟಿಗೆ ಬಂದಿದ್ದೀವಿ. ಸೊ ಈಗ ನಾವೆಲ್ಲ ನೋಡೋಣ ಯಾವ ರೀತಿ ಪ್ಲಾಟ್ ಅದ. ಸೊ ರೈತ ಬಂಧುಗಳೇ, ತಾವೆಲ್ಲ ನೋಡ್ಬೋದು ಇಲ್ಲಿ ಕಬ್ಬ ಯಾವ ರೀತಿ ಅದ. ಗಣಿಕೆ ಸೈಜ್ ನೋಡ್ಬೋದು. ಗಣಿಕೆ ಎಷ್ಟದ್ರಿ? ಗಣಿಕೆ ಸೈಜ್ ನೀವು ನೋಡ್ಬೋದು. ಆಮೇಲೆ ಕೈಯಾಗ ಕಬ್ಬು ನೋಡ್ಬೋದು ಯಾವ ರೀತಿ ಅದ. ನಾವು ಎಣಸೋನು ಕಬ್ಬು ಎಷ್ಟು ಗಣಿಕೆ ಅದ ಅಂತ ಹೇಳಿ. ಆಮೇಲೆ ಈಗ 1, 2, 3, 4, 5, 6, 7, 8, 9, 10ನೇ ಗಣಿಕೆ ಚಾಲು ಅದ. ಸೊ ಅದೇ ರೀತಿಯಾಗಿ 1, 2, 3, 4, 5, 6, 7, 8, 9, 10, 11ನೇ ಗಣಿಕೆ ಚಾಲು ಅದ. ಅದೇ ರೀತಿಯಾಗಿ ಈ ರೀತಿ ನೀವು ರೈತ ಬಂಧುಗಳೇ ಸ್ವಲ್ಪ ವಿಡಿಯೋ ಮುಂದೆ ತೊಗೊಂಬರ್ರಿ. ಗಡಿಕೆ ಸೈಜ್ ನೋಡ್ರಿ, ಹೈಟ್ ಯಾವ ರೀತಿ ಅದ, ಲೆಂತ್, ಆಮೇಲೆ ಸೈಜ್ ಇವೆಲ್ಲನೂ ಕೂಡ ಅಬ್ಸರ್ವೇಷನ್ ಮಾಡಿದ್ರ ನೀವು ಇಡೀ ಪ್ಲಾಟ್ನು ಕೂಡ ಅಬ್ಸರ್ವೇಷನ್ ಮಾಡ್ಬೋದು. ಆ ಕಡೆನೂ ಕೂಡ ನೋಡ್ಬೋದು, ಆಮೇಲೆ ಈ ಕಡೆನೂ ಕೂಡ ನೋಡ್ಬೋದು ಯಾವ ರೀತಿ ಗಣಿಕೆ ಸೈಜ್ ಅದ ನೀವು ನೋಡ್ಬೋದು ಇಲ್ಲೆಲ್ಲ. ಆಮೇಲೆ ಇದೇ ರೀತಿಯಾಗಿ ನೀವು ಮುಂದೂ ಕೂಡ ಬರ್ರಿ ಯಾವ ರೀತಿ ಅದ ಅಂತ ಹೇಳಿ. ಆದ್ರೆ ಕಾಕರಿ ಒಂದು ಮಾತ್ರಿ, ಈಗ ನೀವು ಇದಕ್ಕೆ ಬಳಸಿರಿ 5 ತಿಂಗಳ, ಇದಕ್ಕೆ ಏನೇನು ಬಳಸಿರಿ, ಎಷ್ಟು ಬಳಸಿರಿ? 2 ಸಲ ನೀವು ಗ್ರೋತ್ ಕಿಂಗ್ ಡೆವಲಪರ್ ಏನ್ ಮಾಡಿರಿ, ಡ್ರಿಂಕ್ ಮಾಡಿರಿ, ಬರಬರಿ ರೀ. ಸೊ ಗ್ರೋತ್ ಕಿಂಗ್ ಡೆವಲಪರ್ ಡ್ರಿಂಕ್ ಮಾಡಿರಿ. ಸೊ ತದನಂತರ ಇದಕ್ಕ ರೈತ ಬಂಧುಗಳೇ, ಇದಕ್ಕ ನಮ್ಮ ಔಷಧ ಬಳಸ್ಯಾರ. ಸೊ ಕಾಕ, ಇವು ಔಷಧ ಬಳಸಿರಿ, ಬರಬರಿ ಅದ್ರಿ. ಯುವ ಕಿಸಾನ್ ಕಿಂಗ್, ಯುವ ಕಿಸಾನ್ ಡೆವಲಪರ್, ಯುವ ಕಿಸಾನ್ ಗ್ರೋತ್ ಅಂತ ಹೇಳಿ ಇವು ನಮ್ಮ ಯುವ ಕಿಸಾನ್ ಬ್ರ್ಯಾಂಡ್ ಅದಾವ್ರಿ. ಇವನ್ನ ನಮ್ಮ ಕಾಕರು ಬಳಸ್ಯಾರ ಹೊಲಕ್ಕ. ಕಾಕ
ಈಗ 5 ತಿಂಗಳ ಕಬ್ಬ ಅದ. ಎಷ್ಟು ಸಲ ಬೆಳೆಸಿರಿ ಇದು? ಇದು 2 ಸಲ ಆಗ್ಯಾದ ನೋಡ್ರಿ. ಇವು 3 ಸೇರಿ ಬಡ್ಡಿಗೆ ಡ್ರಿಂಚ್ ಮಾಡ್ಯಾರ 2 ಸಲ. 5 ತಿಂಗಳದಾಗ 2 ಸಲ ಡ್ರಿಂಚ್ ಮಾಡ್ಯಾರ. ಸ್ಪ್ರೇ ರೀ ಒಮ್ಮೆ ಒಮ್ಮೆ ಸ್ಪ್ರೇ ಮಾಡ್ಯಾರ. ಒಮ್ಮೆ ಸ್ಪ್ರೇ ಮಾಡಿದ್ರೆ ರೈತ ಬಂಧುಗಳೇ ನೋಡ್ಬೋದು ಭಾಳ ಅದ್ರ ಖರ್ಚು ಆಗ್ಯದ. ಎಷ್ಟಪ್ಪ ಅಂದ್ರೆ 6,000 ರೂಪಾಯಿ ಖರ್ಚದ. ಎಷ್ಟ್ರಿ? 6,000 ರೂಪಾಯಿ ಖರ್ಚು ಮಾಡ್ಯಾರ. 5 ತಿಂಗಳ ಕಬ್ಬದ. ಈ 6,000 ರೂಪಾಯಿ ಖರ್ಚದೊಳಗೆ ನೀವು ನೋಡ್ಬೋದು ಯಾವ ರೀತಿ ಕಬ್ಬು ಬಂದದ ಅಂತ ಹೇಳಿ ನಿಮಗೆ ನೋಡಿ ತೋರಿಸ್ತೀವಿ. ಇಲ್ಲಿ ಬರ್ರಿ, ಬಡ್ಡಿ ಸೈಜ್ ಕಬ್ಬು ಯಾವ ರೀತಿ ಬೆಳೆದ ನೀವು ನೋಡ್ಬೋದು. ಸೊ ಈ ರೀತಿ ಕಬ್ಬದ ಸೈಜ್ ನೋಡ್ರಿ ಯಾವ ರೀತಿ ಅದ. ಇಲ್ಲಿ ನೋಡ್ರಿ ಕಬ್ಬಿನ ಸೈಜ್. ಸೊ ಈ ರೀತಿ ಕಬ್ಬು ಬಂದಿದ್ದ ಕಾಕ ನಿಮಗೆ ಏನು ಅನಿಸ್ತದ್ರಿ? ಕಬ್ಬ ಕಬ್ಬು ಚಲೋ ಬಂದದ. ಚಲೋ ಅನಿಸ್ತದ್ರಿ. ಮತ್ತೊಬ್ಬ ರೈತರು ನಮ್ಮ ಔಷಧಿ ಯೂಸ್ ಮಾಡ್ಬೋದ್ರಿ? ಮಾಡ್ತಾರಲ್ರಿ ನಾವು ಹೇಳ್ತೀನಿ ನೋಡ್ರಿ ಮುಂದೆ ನಿಮ್ಮ ಮಕ್ಕಳು ಬೆಂದಾಸಾಗಿ ಹೇಳ್ತೀರಿ. ಮತ್ತೆ ಇದು ಬಿಟ್ರೆ ಮತ್ತೆ ಬೇರೆ ಬೆಳೆಗೆ ಬೆಳೆಸಿರಿ ನಮ್ಮ ಔಷಧ? ಏನೋ ಯಾವತ್ತೂ ಬೆಳೆಸಿಲ್ರಿ. ಯಾವಕ್ಕೂ ಬೆಳೆಸಿಲ್ಲ. ಸೊ ರೈತ ಬಂಧುಗಳೇ ನಿಮಗೆ ಹೇಳೋದು ಇಷ್ಟೇ ರೀ, ನಮ್ಮ ಯುವ ಕಿಸಾನ ಭಯಂಕರ ಅಂದ್ರೆ ಭಯಂಕರ ರಿಸಲ್ಟ್ ಅದ. ನಿಮ್ಮ ಖರ್ಚನ್ನು ಕೂಡ ಕಡಿಮೆ ಆಗ್ತದೆ ನೋಡ್ರಿ. 5 ತಿಂಗಳ ಖರ್ಚು ಕಬ್ಬದ. ಬಟ್ ಗಣಿಕೆ ಸೈಜ್ ನೋಡಿದ್ರೆ 11, 10, 12, 13 ಈ ರೀತಿ ಗಣಿಕೆ ಸೈಜ್ ಅದ. ಇನ್ನ ಒಳಗಂದ್ರೂ ಭಾಳ ಚಲೋ ಅದ. ನಾವು ದಂಡಿಗದೀವಿ. ಸೊ ಈ ರೀತಿ ಕಬ್ಬದ. ನಿಮಗೆಲ್ಲ ಹೇಳೋದು ಇಷ್ಟೇ ರೀ, ತಮ್ಮ ಖರ್ಚ ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಬರಬೇಕಪ್ಪ ಅಂದ್ರೆ ತಮ್ಮ ಭೂಮಿ ಶಕ್ತಿಯನ್ನು ಹೆಚ್ಚಿಗೆ ಮಾಡಿರಿ. ಆಮೇಲೆ ತಮ್ಮ ಖರ್ಚನ್ನು ಕಡಿಮೆ ಮಾಡ್ಬೇಕಂದ್ರೆ ಭೂಮಿ ಶಕ್ತಿ ಹೆಚ್ಚು ಮಾಡಬೇಕು. ಆಮೇಲೆ ನೀವು ಸಾವಯವ ಕೃಷಿ ಮಾಡಬೇಕಾಗ್ತದೆ. ರಾಸಾಯನಿಕ ಆಲ್ರೆಡಿ ಬಂದ್ ಆಗ್ತಾ ಇದೆ. ಇವಾಗ ಗೌರ್ಮೆಂಟ್ ಬಂದ್ ಆಗ್ತಾ ಇದೆ, ರಾಸಾಯನಿಕ ಸಿಗ್ತಾ ಇಲ್ಲ. ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಯುವ ಕಿಸಾನ್ ಆಗಿರುವಂಥ ಈ ಬ್ರ್ಯಾಂಡ್ಗಳನ್ನ ಬಳಸ್ಲಿಕ್ಕೆ ಚಾಲೂ ಮಾಡಿರಿ. ಯಾವುದೇ ರೀತಿಯಾದ ರಾಸಾಯನಿಕ ಹಾಕೋದು ಅವಶ್ಯಕತೆ ಬೀಳಂಗಿಲ್ಲ. ಇದು ಒಂಥರ ಇದ್ರೊಳಗೆ ಜಾದು 18 ಕಂಟೆಂಟ್ ಇರುವಂಥ ಒಂದೇ ಒಂದು ಬಾಟಲ್ ಅದ. ಸೊ ಅದಕ್ಕಾಗಿ ಇವುಗಳನ್ನೆಲ್ಲ ಬಳಸ್ರಿ. ತಮ್ಮ ಖರ್ಚನ್ನ ಕಡಿಮೆ ಮಾಡ್ಕೋರಿ, ಇಳುವರಿನ ಹೆಚ್ಚಿಗೆ ಪಡ್ಕೋರಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇವು ಬರೀ ಒಂದೇ ಕಬ್ಬಿಗೆ ಅಷ್ಟೇ ಬರ್ತಾವೇನಂತೇನಿಲ್ಲ. ಪ್ರತಿಯೊಂದು ಕೊತ್ತಂಬರಿ ಹಿಡಿದು ತೆಂಗಿನ ಗಿಡತನ ಯಾವುದೇ ಬೆಳೆ ಇರಲಿ ಸರ್, ಎಲ್ಲ ಬೆಳೆಗಳಿಗೂ ಯುವ ಕಿಸಾನ್ಗಳು ಬಳಸ್ಬೋದು. 100% ರಿಸಲ್ಟ್ ಓರಿಯೆಂಟೆಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಾಗಿರ್ತಾವ. ಸೊ ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇವನ್ನ ಬಳಸ್ರಿ, ತಮ್ಮ ಖರ್ಚು ಕಡಿಮೆ ಮಾಡ್ಕೋರಿ, ಇಳುವರಿನ ಹೆಚ್ಚು ಪಡ್ಕೋರಿ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಯುವ ಕಿಸಾನ್, ಜೈ ಯುವ ಮಾರ್ಟ್.